ಎಲ್ಲರಿಗೂ ನಮಸ್ಕಾರ. ಇವತ್ತು ಸಂಡೇ ಬೆಳಗ್ಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. ಇನ್ನು ಇವತ್ತು ಏನೇನಾಗುತ್ತೆ ಅನ್ನೋದು ತೋರಿಸ್ತೀನಿ. ಇವತ್ತು ಚಿಕನ್ ಫ್ರೈ ಮಾಡ್ತಾಯಿದ್ದೀನಿ. ಚಿಕನ್ ಫ್ರೈಗೆ ಬೆಳ್ಳುಳ್ಳಿ, ಶುಂಠಿ, ಮೆಣಸು, ಚಕ್ಕೆ, ಲವಂಗ ಎಲ್ಲ ಹಾಕ್ಕೊಂಡು ಹಾಗೆ ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಆಯಿಲ್ ಹಾಕಿದ್ದೀನಿ, ಒಂದು ಅರ್ಧ ಸ್ಪೂನ್ ಹಾಕಿದ್ದೀನಿ ಅನ್ಸುತ್ತೆ ಅಷ್ಟೇ. 2 ಚಿಕ್ಕದು ಚಾಪ್ ಮಾಡಿರೋಂಥ ಈರುಳ್ಳಿ ಹಾಗೆ ಟೊಮ್ಯಾಟೊ, ಕಾಯಿ ತುರಿ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ಹುರ್ಕೊಂಡಿದ ನಂತರ ಲೋ ಫ್ಲೇಮ್ ಮಾಡಿಕೊಂಡು 1 ಹಿಡಿ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ಜಾಸ್ತಿ ಉರಿಬಾರ್ದು, ಯಾಕಂದರೆ ಅದು ಬ್ಲ್ಯಾಕ್ ಆದರೆ ಚೆನ್ನಾಗಿ ಅನಿಸಲ್ಲ. ಮನೇಲೇ ಮಾಡಿರುವಂಥ 1.5 ಸ್ಪೂನು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. ಅದು ಆಫ್ ಮಾಡಿಬಿಡಬೇಕು. ಅದು ಹಾಕಿದ ತಕ್ಷಣ ಆಫ್ ಮಾಡಿಬಿಟ್ಟು ಆ ಬಿಸಿನಲ್ಲೇ ಬಾಡಿಸ್ಕೊಂಡ್ರೆ ಚೆನ್ನಾಗಿ ಅನಿಸುತ್ತೆ. ಹುರ್ಕೊಬೇಕು ಚೆನ್ನಾಗಿ. ನಾನು ಮಾಡುವಂಥ 2-3 ಚಿಕನ್ ಫ್ರೈಯಲ್ಲಿ ಇದು ಒಂಥರದ್ದು. ಇದು ಯಾಕೆ ಹುರ್ಕೊಂಡು ಮಾಡ್ತಾಯಿದ್ದೀನಿ ಅಂತ ಅಂದರೆ, ಇನ್ನು ಸಂಡೇ ಟೈಮು ಬೆಳಗ್ಗೆನೇ ಮಾಡಿಬಿಟ್ಟು ಸಂಜೆವರೆಗೂ ತಿನ್ನಬೇಕು ಅಂದರೆ ಸ್ವಲ್ಪ ಗ್ರೇವಿ ಕನ್ಸಿಸ್ಟೆನ್ಸಿ ಜಾಸ್ತಿ ಬೇಕು ಅಂತಂದರೆ ಈ ಥರ ಮಾಡಿಕೊಂಡ್ರೆ ಚೆನ್ನಾಗಾಗುತ್ತೆ. ಅದಕ್ಕೆ ಆ ಥರ ಮಾಡ್ಕೊತಾ ಇದ್ದೀನಿ. ಇನ್ನು ಒಗ್ಗರಣೆಗೆ ಅಂತ ಈರುಳ್ಳಿ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕಾಗಿತ್ತು, ಸೊ ಸ್ಕಿಪ್ ಆಗಿದೆ. ನೀವು ಹಾಕ್ಕೊಳ್ಳಿ, 1 ಸ್ಪೂನ್ ಹಾಕ್ಕೊಳ್ಳಿ. ಹಾಗೆ ಅದು ಚೆನ್ನಾಗಿ ಹುರ್ಕೊಂಡು ಚಿಕನ್ ಹಾಕಿ, ಚಿಕನ್ ನೀರು ಇಂಗೋವರೆಗೂ ಬೇಯಿಸ್ಕೊಂಡು ಹುರ್ಕೊಂಡು ಆಮೇಲೆ ರುಬ್ಬಿಟ್ಕೊಂಡಿರೋಂಥ ಮಸಾಲೆ ಮತ್ತು ಸ್ವಲ್ಪ ಚಿಕನ್ ಪೌಡ್ರು ಹಾಗೆ ಸ್ವಲ್ಪ ಸಾಂಬಾರು ಪೌಡ್ರು ಹಾಕ್ಕೊಂಡು ಪಕ್ಕದಲ್ಲಿ ರೈಸ್ ಮಾಡ್ಕೊತಾ ಇದ್ದೀನಿ. ಸಾಂಬಾರು ಪೌಡ್ರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನಿಮಗೆ ಯಾವ ಥರ ಬೇಕೋ ಆ ಥರ ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ಸ್ವಲ್ಪ ಒಬ್ಬೊಬ್ಬರು ಗಟ್ಟಿಗಿರೋದು ಇಷ್ಟಪಡ್ತಾರೆ, ಒಬ್ಬೊಬ್ಬರು ತೆಳ್ಳಗಿರೋದು ಇಷ್ಟಪಡ್ತಾರೆ. ಸೊ ನಂಗೆ ಸ್ವಲ್ಪ ಗಟ್ಟಿ ಇದ್ರೇ ಇಷ್ಟ ಆಗುತ್ತೆ, ಹಂಗಾಗಿ ನಾನು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಮತ್ತು ನಮ್ಮ ಮನೇಲಿ ಜನ ಇರೋದು ಕಮ್ಮಿನೇ, ನೀವು ನೋಡ್ಕೊಂಡು ಹಾಕ್ಕೋಬೇಕಾಗತ್ತೆ. ಹಾಗೆ ನಾನು ಅಡುಗೆ ಮಾಡ್ತಾಯಿದ್ರೆ ನಮ್ಮ ಮನೆಯವ್ರು ಬಂದುಬಿಟ್ಟು ಕಬಾಬ್ ಮಾಡಿಕೊಡ್ತೀನಿ, ಬೆಳ್ಳುಳ್ಳಿ ಕಬಾಬ್ ಅಂದ್ಬಿಟ್ಟು ಯೂಟ್ಯೂಬಲ್ಲಿ ನೋಡ್ಕೊಂಡು ಮಾಡ್ತಾಯಿದ್ದಾರೆ. ನೋಡಿ ಯಾವ ಥರ ಮಾಡ್ತಾಯಿದ್ದಾರೆ ಅಂತ. ಇನ್ನು ಚಿಕನ್ ಫ್ರೈಗೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಬಿಟ್ರೆ ಚಿಕನ್ ಫ್ರೈ ರೆಡಿ ಆಗುತ್ತೆ. ಇಲ್ಲಿ ಇವರು ಯಾವ ಥರ ಮಾಡಿದ್ದಾರೆ ಅಂತ ತೋರಿಸ್ತೀನಿ ನೋಡಿ. ಏನು ಗ್ರೀನ್ ಕಲರ್ ಪೇಸ್ಟ್ ಹಾಕ್ಕೊಂಡಿದ್ದಾರೆ, ನಂಗೆ ಗೊತ್ತಿಲ್ಲ. ನಿಮ್ಗೆ ಏನಾದರೂ ಬೇಕು ಅಂದರೆ ಕಾಮೆಂಟ್ ಮಾಡಿ ಹೇಳಿ, ನಾನು ಹೇಳಿಸ್ಕೊಳ್ತೀನಿ ಅವ್ರ ಹತ್ರ. ಈಗ ಆ ಪೇಸ್ಟಿಗೆ 1 ಮೊಟ್ಟೆ ಒಡೆದಾಕ್ತಾಯಿದ್ದಾರೆ. ಸ್ವಲ್ಪ ಉಪ್ಪು ಹಾಕಿದ್ರು, ಅದು ಸ್ಕಿಪ್ ಆಗಿದೆ. 1 ಮೊಟ್ಟೆ ಹಾಕಿದ್ರು. ಇನ್ನೊಂದು ಮೊಟ್ಟೆ ಹಾಕ್ತೀನಿ ಅಂತ ಅಂದರೆ ನಾನು ಬೇಡ, ಜಾಸ್ತಿ ಆಯಿತು, ಒಂದೇ ಸಾಕು ಅಂತ ಹೇಳಿದ್ದೀನಿ. ಸೊ ಅದನ್ನು ಹಂಗೆ ಎತ್ತಿಟ್ಬಿಟ್ರು. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದಾರೆ. ಚಿಕನ್ಗೆ ಅದು ಸ್ಮೆಲ್ ಬರಬಾರ್ದು ಅಂದರೆ ಒಂದು ಸ್ವಲ್ಪ ತೊಳಿಬೇಕಾದ್ರೆ, ಇಲ್ಲಾಂದರೆ ಅಡುಗೆಗೆ ಯಾವಾಗಲಾದರೂ ಸರಿ ಸ್ವಲ್ಪ 1 ಚಿಟಿಕೆ ಅರಿಶಿನ ಹಾಕಿದ್ರೆ ಅದು ಚಿಕನ್ ಸ್ಮೆಲ್ ಬರೋದಿಲ್ಲ. ಹಾಗೆ ಇದು ಕಾರ್ನ್ಫ್ಲೋರು ಎಷ್ಟು ಹಾಕಿದ್ರು ನಂಗೆ ಗೊತ್ತಿಲ್ಲ, ಅವ್ರಿಗೆ ಗೊತ್ತಿರುತ್ತೇನೋ. ಹಾಗೆ 1/2 ಸ್ಪೂನು ಅಕ್ಕಿ ಹಿಟ್ಟೇನೋ ಹಾಕ್ತಾಯಿದ್ದಾರೆ. ಹೌದು, ಅಕ್ಕಿ ಹಿಟ್ಟೆ, 1/2 ಸ್ಪೂನ್ ಅಕ್ಕಿ ಹಿಟ್ಟು ಹಾಕ್ತಾಯಿದ್ದಾರೆ. ಅದೇ ಹೇಳಿದ್ನಲ್ಲ, ಸಾಲ್ಟ್ ಮತ್ತು ಲೆಮನ್ ಹಾಕಿದ್ದಾರೆ ಆಗಲೇ. ಈಗ ಚಿಕನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 1 ಹಾಫ್ ಆನ್ ಅವರ್ ಮ್ಯಾರಿನೇಟ್ ಮಾಡ್ತಾಯಿದ್ದಾರೆ. ಎಸ್ ಗಾಯ್ಸ್, ಈಗ ಊಟ ಎಲ್ಲ ಆಯಿತು, ಅಡುಗೆ ಎಲ್ಲ ಆಯಿತು, ಕಿಚನ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ಈಗ ಕ್ಲೀನ್ ಮಾಡಿ ಆಮೇಲೆ ಸಿಗ್ತೀನಿ.